ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಹಾಗಾದರೆ ರಾಜ್ಯದ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಸುಮಾರು 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ನಾಯಕ ಯಾರು? ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು ಜನರ ಮನಸ್ಸನ್ನು ಗೆದ್ದಿದ್ದಾವ, ಇಲ್ಲ ಜನರು ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತಾರೆ? ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಒಕ್ಕಲಿಗ ನಾಯಕ? ಈ ಪ್ರಶ್ನೆಗಳನ್ನು ಇಟ್ಕೊಂಡು ಬೆಳಗ್ಗೆಯಿಂದಲೂ ಕೂಡ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ಕನ್ನು ವಿಶೇಷ ಕಾರ್ಯಕ್ರಮದಲ್ಲಿ ಮಾಡ್ತು. ಅದರಲ್ಲಿ ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮಾಡಿದ್ವಿ. ಈಗ ನಾನು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ. ಇಲ್ಲಿನ ಜನ ಏನು ಹೇಳ್ತಾರೆ? ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡಿದಾರಾ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಈ ರಿಯಾಲಿಟಿ ಚೆಕ್ಕನ್ನು ಕನಕಪುರದ ಜನರನ್ನು ಕೇಳಿ ತಿಳಿಯೋಣ ಬನ್ನಿ. ಈಗ ನನ್ನ ಜೊತೆ ಒಬ್ಬ ಹಿರಿಯ ನಾಗರಿಕರು ಹಾಗೂ ಹಿರಿಯ ವಕೀಲರು ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್. ಲಾಗು ಮತ್ತು ರಾಜಕಾರಣಕ್ಕೂ ಭಾಳ ಹತ್ತಿರದ ಸಂಬಂಧ. ಸಂವಿಧಾನ ಸತ್ಯ ಸರ್, ಸತ್ಯ. ರಾಜ್ಯ ರಾಜಕಾರಣ ನೋಡಿದಾಗ ಸರ್, ತಾವೊಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಏನು ಅನಿಸುತ್ತೆ ಅಂತ? ಸರ್, ಇತ್ತೀಚಿನ ಈ ರಾಜಕಾರಣಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ನಾಯಕರಾಗಿ ಪಡೆದಿರ್ತಕ್ಕಂಥದ್ದೇ ಒಂದು ಪುಣ್ಯ ಅಂತ ನಾನು ಆದರೂ ಭಾವಿಸಿದೆ ಸರ್. ಕಾರಣ ಆದರೂ ಅಷ್ಟೇ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ, ಈ ಮಟ್ಟಕ್ಕೆ 140 ಸೀಟ್ಗಳನ್ನು ಗೆಲ್ಲಬೇಕಾದ್ರೆ ಅವರ ಒಂದು ಸೇವೆ ಮತ್ತು ಶ್ರಮ, ಅದು ಅವರ ಶ್ರಮದಿಂದನೇ ಈ ಪಕ್ಷ ನಾವು ಈ ಒಂದು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ ಸರ್. ಹಾಗಾಗಿ ಅವರು ಈಗ ಡಿ.ಸಿ.ಎಂ. ಆಗಿ ಅವರದೇ ಆದಂಥ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ, ರಾಷ್ಟ್ರಕ್ಕೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷಕ್ಕೋಸ್ಕರ ಅವರ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗಿದೆ ಅಂತ ಅಂದಾಗ ಅದು ಅವರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥದ್ದು. ಸರ್, ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಸುಮಾರು 56ರಿಂದ 60 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಹಳೆ ಮೈಸೂರು ಭಾಗದಲ್ಲಿ. ಇವತ್ತಿಗೂ ಕೂಡ ಒಕ್ಕಲಿಗರ ನಾಯಕರು ಯಾರು ಅಂತ ಹೇಳಿದಾಗ ಸಹಜವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಅಂತಾರೆ, ಕುಮಾರಸ್ವಾಮಿ ಅವರು ಅಂತಾರೆ. ಆ ಸಾಲಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರಾ ನಿಮ್ಗೆ ಅನಿಸುತ್ತಾ ಅಂತ? ಖಂಡಿತ ಇದ್ದಾರೆ ಸರ್. ಅವ್ರಿಗೆ ಏನಂತಂತಂದರೆ ಅವರು PM ಆಗಿದ್ರು ಅನ್ನೋ ಒಂದು ಕಾರಣಕ್ಕೆ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ ಸರ್. ಆದರೆ ಹೆಚ್ಚಿನ ಇದನ್ನು ಅಭಿಮಾನ ಇಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ಅವರೂ ಕೂಡ ಪ್ರಬಲವಾದ ಒಂದು ಒಕ್ಕಲಿಗರ ನಾಯಕರು ಅಂತ ಅಂದ್ಬಿಟ್ಟು ನಮ್ಮ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಸರ್. ಇನ್ನು ಮುಂದೆನೂ ಕೂಡ ಅವರು ಪ್ರಬಲವಾಗಿ ಒಕ್ಕಲಿಗರ ನಾಯಕರಾಗಿ ಇನ್ನೂ ಅವ್ರಿಗಿನ್ನ ಹೆಚ್ಚಾಗಿ ಬೆಳೀತಾರೆ ಅನ್ನೋ ಒಂದು ನಿರೀಕ್ಷೆ ನಮ್ಮಲ್ಲೂ ಇದೆ ಸರ್. ಸರ್, ಒಟ್ಟಾರೆ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗದೇ ಇದ್ರೆ, ಈಗ ನವೆಂಬರ್ ತಿಂಗಳಿಗೆ ಈ ಅವಕಾಶ ಸಿಗಬೇಕು ಅನ್ನುವಂಥದ್ದು ಈ ಭಾಗದಲ್ಲಿರುವಂತಹ ಜನರ ಅಭಿಪ್ರಾಯ ಆಗಿರ್ಬೋದು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಮತ್ತು ಅವರನ್ನು ಬೆಂಬಲಿಸುತ್ತಿರುವ ಶಾಸಕರ ಒತ್ತಡವೂ ಕೂಡ ಅದೇ ಆಗಿತ್ತು. ಒಂದು ವೇಳೆ ಸಿಗದಿದ್ರೆ ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳ ಮೇಲೆ ಇದರ ಎಫೆಕ್ಟ್ ಆಗುತ್ತಾ? ಖಂಡಿತ ಇದು ಆಗುತ್ತೆ ಸರ್. ಯಾಕಂತಂದರೆ ಈಗ ಯಾರು ಶ್ರಮಪಟ್ಟು ಈ ಒಂದು ಪಕ್ಷವನ್ನು ತಂದಿದ್ದಾರೆ ಅವರಿಗೆ ಆ ಒಂದು ಅಧಿಕಾರ ಕೊಡಲಿಲ್ಲ ಅಂತ ಅಂದಾಗ ಅದು ಈಗ ಆಟೋಮೆಟಿಕ್ಕಾಗಿ ಎಲ್ರಿಗೂ ಕೂಡ ಮನಸ್ತಾಪ ಬಂದೇ ಬರುತ್ತೆ. ಹಾಗಾಗಿ ನಮ್ಮ ಪಕ್ಷದ ಹಿರಿಯರು ಏನಿದ್ದಾರೆ ಅವರೇ ಕೈಯಾರೆ ಒಂದು ಕೈಯಿಂದ ಅಧಿಕಾರ ಇರ್ತಕ್ಕಂಥದ್ದು ಕಳ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಬರಬಹುದು ಸರ್. ಸರ್, ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ಅಂದರೆ ಶಾಸಕರನ್ನು ಸರಿಯಾಗಿ ಮಾತಾಡಿಸೋದಿಲ್ಲ, ಬಾಡಿ ಲ್ಯಾಂಗ್ವೇಜ್ ಬಗ್ಗೆನೇ ಕೆಲವರು ಹೇಳ್ತಾರೆ. ಈ ಅಭಿಪ್ರಾಯ ಕ್ಷೇತ್ರದಲ್ಲಿ ಇದೆಯಾ? ಅವರ ಬಾಡಿ ಲ್ಯಾಂಗ್ವೇಜ್ ಏನು ನಾರ್ಮಲ್ ಆಗಿ ಅದೇ ರೀತಿಯಾಗಿರುತ್ತಾ? ನಿಮ್ಮನ್ನು ಕ್ಷೇತ್ರದ ಜನರನ್ನು ಸರಿಯಾಗಿ ನಡೆಸ್ಕೊಳ್ತಾರ ಅಂತ? ಈಗ ನಾನು ಕೂಡ ಅವರನ್ನು ಸುಮಾರು 25-30 ವರ್ಷದಿಂದ ನಾನು ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವರು ಹೃದಯ ಶ್ರೀಮಂತಿಕೆ ಭಾಳ ಇದೆ ಸರ್. ಮೇಲ್ನೋಟಕ್ಕೆ ಅವರು ಸ್ವಲ್ಪ ಕಠಿಣವಾಗಿ ಕಂಡ್ರೂ ಕೂಡ ಹೃದಯ ವೈಶಾಲ್ಯ ಚೆನ್ನಾಗಿದೆ. ಹಾಗಾಗಿ ಇವತ್ತು ಹಂಗಂತ ಹೇಳಿದ್ರು ಕೂಡ ನಾಳೆ ಅವರನ್ನು ಬಾಚಿ ತಪ್ಕೊಳ್ತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು. ಹೃದಯ ಶ್ರೀಮಂತಿಕೆಗೆ ನಾವು ಬೆಲೆ ಕೊಡಬೇಕೇ ವಿನಃ ಆಟಾಟೋಪಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಏನೋ ಅವಶ್ಯಕತೆ ಇಲ್ಲ ಸರ್. ಇನ್ನಷ್ಟು ಜನರ ಅಭಿಪ್ರಾಯಗಳನ್ನು ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ತಾವು ಸರ್ ಎಲ್ಲಿಯವರು? ಇಲ್ಲಿ ಕನಕಪುರದವರು. ತಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ
2.5 ವರ್ಷ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು ಅಂತ ಭಾಳಷ್ಟು ಬಲವಾದಂತಹ ಒಂದು ಒತ್ತಡಗಳು ಕೂಡ ಬಂದವು. ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ನಿರ್ಧಾರ ತೆಗೆದುಕೊಳ್ಳಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶಗಳು ಸಿಗಬೇಕಾ ಅಂತ? ಸಿಗಬೇಕು. ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೆ ಇನ್ನೂ ತುಂಬ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಅವಕಾಶ ಸಿಗಬೇಕು, ಹೈಕಮಾಂಡ್ ಕೊಡಲೇಬೇಕು ಅಂತ ನಮ್ಮ ಒತ್ತಾಯ. ಡಿ ಕೆ ಶಿವಕುಮಾರ್ ಅವರು ಕೇವಲ ಕನಕಪುರಕ್ಕಷ್ಟೇ ಸೀಮಿತ ಆದಂಥವ್ರಲ್ಲ. KPCC ಅಧ್ಯಕ್ಷರಾಗಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಅದಾದಮೇಲೆ KPCC ಅಧ್ಯಕ್ಷರಾದರು. ತದಬಳಿಕ ಪಕ್ಷವನ್ನು ಕೂಡ ಅಧಿಕಾರಕ್ಕೆ ತಂದರು. ಆದರೆ ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ತಡ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೀವು ಕನಕಪುರದ ಮತದಾರರಾಗಿ ಇದನ್ನು ಯಾವ ರೀತಿ ನೋಡ್ತಾ ಇದ್ದೀರಾ ಅಂತ? ದಯವಿಟ್ಟು ನಾವು ಹೈಕಮಾಂಡ್ಗೆ ಮನವಿ ಮಾಡೋದು, ಅವರು ಮುಖ್ಯಮಂತ್ರಿ 2.5 ವರ್ಷ ಕೊಡಬೇಕು. ನಮ್ಮ ಕನಕಪುರ ಜನತೆ ಇಡೀ ರಾಜ್ಯದಲ್ಲಿ ತುಂಬ ಅವ್ರ ಅಭಿಮಾನಿಗಳು ಎಲ್ಲರದ್ದು ಅದೇ ಇದಿದೆ, ಎಲ್ಲರದ್ದು ಅದೇ ಅಭಿಪ್ರಾಯ ಇದೆ. ದಯವಿಟ್ಟು ಅವ್ರಿಗೆ ಹೈಕಮಾಂಡ್ಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ. ಅಂದರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಇನ್ನೂ ಸಂಪೂರ್ಣವಾಗಿ ಏನು ಹೇಳಲಿಲ್ಲ, ಕೊಡೋಕ್ಕಾಗೋದಿಲ್ಲ ಅಂತೇನು ಸಂಪೂರ್ಣವಾಗಿ ಹೇಳಲಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ನಮಗೆಲ್ರಿಗೂ ತುಂಬ ಖುಷಿ ಆಗುತ್ತೆ. ನಾವು ಆಶಿಸ್ತೀವಿ ಅವ್ರಿಗೆ ಕೊಡಲೇಬೇಕು ಅಂತ. ನಾವು ಒತ್ತಾಯ ನಮ್ಮ ಮನಸ್ಪೂರ್ವಕವಾಗಿ ಅವ್ರು ಮಾಡಿರೋಂಥ ಅಭಿವೃದ್ಧಿ ಕಾರ್ಯ. ಆಮೇಲೆ ಈ ಕನಕಪುರದಲ್ಲಿ ತುಂಬ ಕೆಲಸ ಆಗಿದೆ, ಯಾವ ತಾಲೂಕಲ್ಲೂ ಇಷ್ಟು ಕೆಲಸ ಆಗಿಲ್ಲ. ಪ್ಲಸ್ಸು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಇಡೀ ರಾಷ್ಟ್ರಕ್ಕೆ ನಂಬರ್ 1 ಇಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಿದೆ ಅವರು. ಮತ್ತು ನಮ್ಮ ಡಿ ಕೆ ಸುರೇಶನ್ ಅವರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವರಿಗೆ ಸಿಗಲೇಬೇಕು ಅಂತ ನಮ್ಮ ಆಶಯ. ಕನಕಪುರದಲ್ಲಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಮಧ್ಯಾಹ್ನದ ಮೇಲೆ ಬಂದಿದೆ ಕನಕಪುರಕ್ಕೆ. ಎಲ್ಲೂ ಕೂಡ ಬೇರೆ ಪಕ್ಷದ ಕಾರ್ಯಕರ್ತರು ಕಾಣಿಸ್ತಾ ಇಲ್ಲ. ಏನು ಬೇರೆ ಪಕ್ಷಗಳ ಮುಕ್ತ ಮಾಡಿಬಿಟ್ಟಿದ್ದಾರೆ ಕನಕಪುರದಿಂದ? ಈ ಬಾರಿ 2023 ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅಶೋಕ್ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದರು. ಪ್ಲಸ್ ಅವರು ಅಂಥ ಇವಾಗ ವಿರೋಧ ಪಕ್ಷದ ನಾಯಕರು ಅವ್ರು ನಿಂತ್ಕೊಂಡಾಗೇನೇ 1,22,000 ಲೀಡಲ್ಲಿ ನಾವು ಡಿ ಕೆ ಶಿವಕುಮಾರ್ನ ಗೆಲ್ಲಿಸಿದ್ದೀವಿ. ಬೇರೆ ಪಕ್ಷದ ಇನ್ನು ಮುಂದಿನ ದಿನಗಳಲ್ಲಿ ಯಾವುದು ಪಕ್ಷಗಳು ಇರಲ್ಲ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಕನಕಪುರದಲ್ಲಿ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ನಿಮ್ಮನ್ನೆಲ್ಲರನ್ನೂ ಇಟ್ಕೊಂಡು ಪಕ್ಷ ಕಟ್ತಿದ್ದಾರೆ ಅಂತ ಹೇಳಿದ್ರೆ, ಅದು ಪ್ರೀತಿಯ ಮೇಲೆ ಪಕ್ಷವನ್ನು ಕಟ್ತಾ ಇದ್ದಾರಾ, ಇಲ್ಲ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಕೆಲವರು ಮಾಡ್ತಾರೆ, ಬೇರೆ ಬೇರೆ ರಾಜಕಾರಣಿಗಳು, ಅದ್ರ ಮೇಲೆ ಏನಾದರೂ ಒತ್ತಡಕ್ಕೆ ಒಳಗಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಯಾರಾದರೂ ಬೇರೆಯವರು ಅಂತ? ಇಲ್ಲ, ಅದು ಸುಳ್ಳು. ಅವ್ರ ಅಭಿವೃದ್ಧಿ ಕಾರ್ಯ ನೋಡಿ, ಮತ್ತು ಅವರು ಜನಪರ ಕೆಲಸ, ಪ್ಲಸ್ ಅವರು ಈಗ ಫಾರ್ ಎಕ್ಸಾಂಪಲ್ಲು ನಾವು ಈಗ ಕನಕೋತ್ಸವ ಯಾವ ತಾಲೂಕಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದ ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಲ್ಲ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಲಿ ಬೇರೆ ಯಾವ ನಮ್ಮ ಟ್ರಸ್ಟಿಂದ DKS ಟ್ರಸ್ಟಿಂದ ಯಾವ MLAಗಳು ಕೆಲಸ ಮಾಡಲ್ಲ ಯಾರು. ಇಡೀ ನಮ್ಮ ಕರ್ನಾಟಕ ಅಂತ ನಾನು ಎಷ್ಟೋ MLAಗಳು ನೋಡಿದ್ವಿ, ಯಾರೂ ಮಾಡಲ್ಲ. ಇವರು ತುಂಬ ಆ ಥರ ಎಲ್ಲ ಕೆಲಸ ಮಾಡಿ ಅವರೆಲ್ಲ ಒಳ್ಳೆ ಅಭಿಪ್ರಾಯ ಇದೆ. ಅವರು ತುಂಬ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಆಸೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಸರ್, ಆಗಬೇಕು. ನಮ್ಮಂಥ ನಾವೆಲ್ಲ LLB ಮಾಡಿದ್ದು ರಾಮನಗರದಲ್ಲಿ. ನಮ್ಮಂಥ ಸ್ಟೂಡೆಂಟ್ಸ್ಗೆ ಒಂದು LLB ಕಾಲೇಜ್ ಓಪನ್ ಮಾಡಬೇಕು ಕನಕಪುರದಲ್ಲಿ. ಇವತ್ತು ಇಷ್ಟೊಂದು ಕನಕಪುರ ಡೆವಲಪ್ ಆಗಿರೋದಕ್ಕೆ ಅವ್ರದ್ದು ತುಂಬ ಕಾಂಟ್ರಿಬ್ಯೂಷನ್ ಅವ್ರದ್ದು ಇದೆ. ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ನಡಿಬೇಕು ಅಂದರೆ ಅವರು ಮುಖ್ಯಮಂತ್ರಿ ಆಗಬೇಕು. ಈಗ 2.5 ವರ್ಷ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಬಲವಾಗಿತ್ತು. ನವೆಂಬರ್ ತಿಂಗಳಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಹೇಳ್ತಿದ್ದಾರೆ. ಆದರೆ ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತಿಲ್ಲ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿರುವಂಥದ್ದು, ನಮ್ಮವರೇ ನಮಗೆ ಚೂರಿ ಆಗ್ತಿದ್ದಾರೆ, ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅಂತ. ಅದರಲ್ಲಿ ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರೇ ಬೆಳಗ್ಗೆ ಎದ್ದರೆ ಸಾಕು ನನ್ನ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಡಿ ಕೆ ಶಿವಕುಮಾರ್ ಅವ್ರಿಗೆ ಇಂಥ ಸಮಸ್ಯೆಗಳಿಂದ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇಲ್ವಾ? ಹೌದು ಸರ್, ಅವರು ಇಲ್ಲಿವರೆಗೂ ಏನು ಕೊಟ್ಟಿದ್ದಾರೆ ಪೋಸ್ಟ್, ಅವ್ರಿಗೆ ಆ ಪೋಸ್ಟ್ಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಇನ್ಮೇಲೆ ಮುಖ್ಯಮಂತ್ರಿ ಆದರೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಜನರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅವರು. ಡಿ ಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರಕ್ಕೆ ಬರಲಾಗಿ ಎಲ್ಲ ರೋಡ್ಗಳು, ಎಲ್ಲ ನೀರುಗಳು, ಇಲ್ಲಿ ಮೇನ್ ರೋಡ್ಗಳು ನೂರಾರು ವರ್ಷದಿಂದ ರಾಜರ ಕಾಲದಲ್ಲಿ ಆಗ್ತಾ ಇದ್ದಂತೆ ರೋಡ್ ಎಲ್ಲ ಇದಾಗಿತ್ತು. ಈಗ ಕಾಂಕ್ರೀಟ್ಗಳು ಇಲ್ಲಿಂದ ಕನಕಪುರ ಟೌನ್ನಿಂದ ಹಿಡಿದು ತುಗಣಿವರೆಗೂ ರೋಡ್ಗಳ ಅಭಿವೃದ್ಧಿಗಳೆಲ್ಲ ಆಗಿದೆ. ಇವ್ರು ಬಂದಂಥ ಇದರ ಟೈಮ್ಗಳಲ್ಲಿ ಕನಕಪುರ ಸಾನೆ ಅಭಿವೃದ್ಧಿ ಆಗಿದೆ, ತೊಂದರೆ ಏನಿಲ್ಲ. ರೋಡ್ ಅಗ್ರೀಕರಣ ಅವೆಲ್ಲ ಆಗಿ ತುಂಬ ಚೆನ್ನಾಗಾಗಿದೆ. ನೀರಿನ ಸೌಕರ್ಯ ಚೆನ್ನಾಗಾಗಿದೆ. ಇಲ್ಲಿ ಕೋರ್ಟ್ಗೆ ರೋಡು ಡಬಲ್ ರೋಡ್ ಆಗಿದೆ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೂ ಡಬಲ್ ರೋಡ್ ಆಗಿದೆ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಉದ್ದವಾಗಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸೂರ್ಯ ಅವರು ಇಬ್ಬರು ಕನಕಪುರ ಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಕಾರ್ಯಕಲಾಪಗಳೆಲ್ಲ ಆಗಿದೆ ಸರ್. 2023ರಲ್ಲಿ ಚುನಾವಣೆಗೆ ಹೋಗೋದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಬಲವಾದ ನಂಬಿಕೆ ಇತ್ತು.
ಪಕ್ಷ 136 ಸ್ಥಾನ ಗೆದ್ದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಆಮೇಲೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಈಗ 2.5 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇದ್ರ ಬಗ್ಗೆ ತಾವು ಈ ಕ್ಷೇತ್ರದ ಮತದಾರರಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ಇವತ್ತಲ್ಲ ನಾಳೆ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರದ ಇದು ಮುಖ್ಯಮಂತ್ರಿ ಆದೇ ಆಗ್ತಾರೆ ಅಂತ ಭರವಸೆ ನಮಗೆ ಚೆನ್ನಾಗಿದೆ. ಆದೇ ಆಗ್ತಾರೆ ಅವರು. ಈ ಫೀಲ್ಡ್ ಕಳಿ ಹೊರಗಡೆ ಆದೇ ಆಗ್ತಾರೆ ಅಂತ ನಮಗೆ ಭರವಸೆ ಇದೆ. ನಾವು ಅವ್ರನ್ನ ಉದ್ಯೋಗಪೂರ್ತಿಯಾಗಿ ಅಂತ ಸ್ವಾಗತಪಡಿಸ್ತೀವಿ ಸ್ವಾಮಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕರ್ಕೊಬಂದವರೇ ಡಿ ಕೆ ಶಿವಕುಮಾರ್ ಅವರು. ದಳದಿಂದ ಕ್ರೀಡಾರಂಗಣ ಬೆಂಗಳೂರು ಕ್ರೀಡಾರಂಗಣದಲ್ಲಿ ಸ್ಪೋರ್ಟ್ಸ್ ನಡೀತಿತ್ತು. ಆವಾಗ ಡಿ ಕೆ ಸಾಹೇಬ್ರೆ ಸಿದ್ದರಾಮಯ್ಯನವ್ರನ್ನ ಮಾತಾಡಿ ಕರ್ಕೊಬಂದವರು. ಪಕ್ಷಕ್ಕೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಬಂದವರು. ಇದು ಸಿದ್ಧ. ಇವತ್ತಲ್ಲ ನಾಳೆ ಸಾಹೇಬರು ಮುಖ್ಯಮಂತ್ರಿ ಆಗೇ ಆಯ್ತಾರೆ. ಆ ಭರವಸೆ ನಮಗಿದೆ. ಹೇಗನ್ನಿಸ್ತಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ಈಗ ನೋಡಿ? ರಾಜ್ಯ ಪರಿಸ್ಥಿತಿಲಿ ನಮ್ಮ ಸಾಹೇಬ್ ಅಂದ್ಬಿಟ್ರೆ ಇನ್ನು ಯಾರ ಕೈಲೂ ಆಗಲ್ಲ, ಇನ್ನು ತಡೆಯೋಕ್ಕಾಗಲ್ಲ. ರಾಜಕೀಯ ಇವತ್ತಿಲ್ಲ ನಾಳೆ ನಮ್ಮ ಸಾಹೇಬ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರಿಗೇನ ಇದು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತೆ. ಈ ಕನಕಪುರದಲ್ಲಿ ಬೇರೆ ಪಕ್ಷದವರು ಉಸಿರಾಡಕ್ಕೆ ಅವಕಾಶ ಆಗಲ್ಲ ಸರ್. ನಮ್ಮ ತಾಲೂಕಿನಲ್ಲಿ ಯಾವುದೇ ಪಕ್ಷದವ್ರು ಬಂದು ಉಸಿರಾಡೋಕ್ಕೂ ಆಗಲ್ಲ. ನಾವು ಯಾರನ್ನೂ ಬಿಟ್ಕೊಡೋದು ಇಲ್ಲ. ಯಾಕಂದ್ರೆ ಇಲ್ಲಿ ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಇದ್ದೀವಿ ಸರ್. ನಾವು ಶ್ರದ್ಧೆಯಿಂದ ಇದ್ದೀವಿ, ಭಾಳ ಕಾಂಗ್ರೆಸ್ ಇದರಿಂದ ಭಕ್ತಿಯಿಂದ ಇದ್ದೀವಿ, ಭಾಳ ನಿಷ್ಠೆಯಿಂದ ನಾವು ಇದ್ದೀವಿ ಸರ್. ಕನಕಪುರದಲ್ಲಿ ಹೇಗಿದೆ ರಾಜಕೀಯ? ಚೆನ್ನಾಗಿದೆ ಸರ್. ಸಾಹೇಬರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ಸಿ ಎಮ್ ಆದರೆ ಇನ್ನೂ ತುಂಬ ಒಳ್ಳೊಳ್ಳೆ ಫೆಸಿಲಿಟಿ ಸಿಗುತ್ತೆ ನಮ್ಮ ಕನಕಪುರ ಕ್ಷೇತ್ರಕ್ಕಾಗಲಿ ಇಡೀ ರಾಜ್ಯಕ್ಕಾಗಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ. ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಸರ್, ನಮ್ಮ ಕೋರ್ಟ್ ಅವರೇ ಕಟ್ಸಿದ್ದು, ಗೌರ್ಮೆಂಟ್ ಕಡೆಯಿಂದ ಅವರೇ ರೆಫರ್ ಮಾಡಿ ಇದು ಮಾಡಿರೋದು ಸರ್. ಮತ್ತು ರೋಡೆಲ್ಲ ಅವರೇ ವ್ಯವಸ್ಥೆ ಮಾಡ್ತಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಬಸ್ ಸಾರಿಗೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ಈ ಗ್ಯಾರಂಟಿಗಳನ್ನ ನೀವು ಯಾವ ರೀತಿ ನೋಡ್ತೀರಾ ಅಂತ? 5 ಗ್ಯಾರಂಟಿಗಳು ಅವಶ್ಯಕತೆ ಇದೆಯಾ? ಕೆಲವರು ಹೇಳ್ತಾರೆ ಇದು ಅಭಿವೃದ್ಧಿಗೆ ಮಾರಕ ಅಂತ ಹೇಳ್ತಾರೆ, ಕೆಲವರು ಪೂರಕ ಅಂತ ಹೇಳ್ತಾರೆ. ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ, ಕಮಿಟ್ ಆಗಿದ್ದಾರೆ, ಕಮಿಟ್ಮೆಂಟ್ ಫುಲ್ಫಿಲ್ ಮಾಡಿದ್ದಾರೆ ಅಂತ. ಆದರೆ ವಿರೋಧ ಪಕ್ಷದವರು ಇದನ್ನು ಟೀಕೆ ಮಾಡ್ತಿದಾರಲ್ಲ ಅಂತ. ಸರ್, ಅದು ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಮಾಡಿರೋ ತುಂಬ ಅನುಕೂಲ ಆಗಿದೆ ಸ್ವಲ್ಪ ಜನಕ್ಕೆ. ಹೇಗಂದರೆ ಸ್ವಲ್ಪ ಜನಕ್ಕೆ ಗಂಡೀರು ಕುಡ್ಕೊ ಬಂದಿರ್ತಾರೆ, ಅವ್ರು ಏನೂ ತಂದಾಕಿರಲ್ಲ. ಈ ಅಮೌಂಟಲ್ಲಿ ಅವ್ರು ಏನಾದ್ರು ಮಕ್ಳಿಗೆ ಬುಕ್ಸ್ ಆಗಲಿ ಊಟ ಆಗಲಿ ಏನಾದ್ರು ಐಟಮ್ ಎಲ್ಲ ತೊಗೊಳಕ್ಕೆ ಯೂಸ್ ಆಗುತ್ತೆ ಸರ್. ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕಾ? ಆಗಬೇಕು ಸರ್. ಯಾಕಂದರೆ ನಾವು ಇದು ಗ್ರಾಮೀಣ ಪ್ರದೇಶಗಳಿಂದನೇ ಆಗಿರೋದು ನಮ್ಮದು ಕನಕಪುರ. ಇದನ್ನೇ ಇಷ್ಟು ಡೆವಲಪ್ ಮಾಡಿದ್ದಾರೆ ಅಂತಂದರೆ ಇನ್ನು ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೆ ಇಲ್ಲೂ ಡೆವಲಪ್ ಮಾಡ್ತಾರೆ. ಯಾಕಂದರೆ ನಮಗೆ ಸರ್ ನಾವು 10th ಆಗಿರ್ಬೋದು, PUC ಆಗಿರ್ಬೋದು, ಫಸ್ಟ್ ಕ್ಲಾಸ್ ಬಂದಾಗ ನಮ್ಮನ್ನ ಗುರ್ತಿಸೋರು ಇರಲಿಲ್ಲ ಸರ್. 2004ರಿಂದ 6ರಿಂದ ಸ್ಟಾರ್ಟ್ ಆಯ್ತೇನೋ ಸರ್ ಇದು ಏನು ಗ್ರಾಮೀಣ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ. ಹೌದು, ಅವಾಗಿಂದ ನಮಗೆ ಏನನ್ಸುತ್ತೆ ಅಂದರೆ ಊರುಗಳಲ್ಲಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಪ್ರತಿಭಾ ಪುರಸ್ಕಾರ ಮಾಡಿದಾಗ ನಮ್ಮ ಹಿಂದೆ ಇರೋರ್ಗು ಇವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಾವು ಓದಬೇಕು ಅಂದರೆ ಆ ಥರ ನಮ್ಮಲ್ಲಿ ಮನಸ್ಥಿತಿ ಬರೋಕ್ಕೆ ಕಾರಣ ಇದೊಂದು. ನಮಗೆಲ್ಲೂ ವೇದಿಕೆ ಇರಲಿಲ್ಲ ಸರ್. ನಾವು ಕನಕಪುರ, ಕೋಡಳ್ಳಿ ಈ ಕಡೆಯಿಂದ ನಮಗೆ ಪುರಸ್ಕಾರ ಆಗಲಿ ಅಯ್ಯೋ ಫಸ್ಟ್ ಕ್ಲಾಸ್ ಬಂದವರೇ ಅಂತ ಗುರುತಿಸೋದು ಎಲ್ಲೂ ಇರಲಿಲ್ಲ ಸರ್. ಸ್ಕೂಲಿಂದ ಮುಗೀತು, ಕರ್ಕೊಬಂದು ನಮ್ಮ ಹೋಬ್ಳಿಗಳಲ್ಲಿ ಇಷ್ಟಿಷ್ಟು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಒಂದು ವೇದಿಕೆ ಮಾಡಿಕೊಟ್ರು. ಆ ವೇದಿಕೆ ನಮ್ಗೆ ಯಾರು ಮಾಡಿಕೊಟ್ರು ಸರ್? ಇಷ್ಟು ದಿನ ನಮ್ಗೆ ಯಾರೂ ಮಾಡಿಕೊಟ್ಟಿರಲಿಲ್ಲ. ಆ ಥರ ವೇದಿಕೆನ ಮಾಡಿಕೊಟ್ಟಿದ್ದೆ ಅವರು. ಆವಾಗಿಂದನೇ ನಮಗೂ ಒಂದು ನಾವು ಯೂತ್ ಆಗಿದ್ರು ನಮ್ಗೆ ಏನು ಅನಿಸುತ್ತೆ ಆಗಬೇಕು ಅವರು. ನಾವು ಯಾಕಂದರೆ ನೋಡಿಕೊಂಡೇ ಬಂದಿದ್ದೀವಿ ಸರ್ ಅವ್ರನ್ನ ಮುಖ್ಯಮಂತ್ರಿ. ಇವಾಗ 2.5 ವರ್ಷ ಆ ಓಪಲ್ಲೇ ನಾವು ಇದ್ದೀವಿ. ಆಗ್ತಾರೆ ಮುಖ್ಯಮಂತ್ರಿ, ಆಗ್ತಾರೆ. ಡಿ ಕೆ ಶಿವಕುಮಾರ್ ನೀವು ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಆಗಲೇಬೇಕಾ? ಆಗಲೇಬೇಕು ಸರ್. ಯಾಕೆ ಸರ್ ಇವಾಗ ಕನಕಪುರ ಏನು ಡೆವಲಪ್ಮೆಂಟ್ ಆಗಿದೆ ಅದಕ್ಕೆ ಮುಖ್ಯ ಕಾರಣನೇ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದು. ಈಗ ಇಷ್ಟ ಆಗಿದೆ ಅಂತ ಹೇಳಿದ್ಮೇಲೆ ಮುಂದೆನೂ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಸರ್. ಇಡೀ ರಾಜ್ಯಾದ್ಯಂತ ಡಿ ಕೆ ಶಿವಕುಮಾರ್ ಅವರು ಪ್ರಚಾರ ಪ್ರವಾಸ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. ಆದರೆ ಏಕಾಏಕಿ 2023ರಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ. ಆಗ ತಾವು ಅವ್ರ ಕ್ಷೇತ್ರದ ಮತದಾರರಾಗಿ ತಮಗೇನು ಅನ್ನಿಸ್ತು? ತುಂಬ ಬೇಜಾರಾಯಿತು ಸರ್. ಆಗಬೇಕು ಸರ್, ಅವ್ರು ಮುಖ್ಯಮಂತ್ರಿ ಆಗಬೇಕು. ಮುಂದೆ ಯಾರು ಆಗ್ತಾರೋ ಬಿಡ್ತಾರೋ, ಬಟ್ ಇವಾಗ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಸರ್. ರಾಜ್ಯದಲ್ಲಿ ಗ್ಯಾರಂಟಿಗಳ ಯಶಸ್ವಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ರಾಜ್ಯದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕರು ಯಾರು? ಈ ವಿಚಾರದ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿತ್ತು. ಅದರಲ್ಲಿ ಈಗಾಗಲೇ ರಾಮನಗರನೂ ಕಂಪ್ಲೀಟ್ ಆಯಿತು, ಚನ್ನಪಟ್ಟಣನೂ ಕಂಪ್ಲೀಟ್ ಆಯಿತು. ಈಗ ನಾನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ
ಕನಕಪುರದಲ್ಲಿದ್ದೀನಿ. ಹಾಗಾದರೆ ಕನಕಪುರದ ಜನ ಏನು ಹೇಳ್ತಾರೆ, ಇಲ್ಲಿನ ಅವರ ಭಾವನೆಗಳೇನು, ಅವರೇ ಆರಿಸಿ ಕಳಿಸಿರುವಂತಹ ಶಾಸಕರು ಮುಖ್ಯಮಂತ್ರಿ ಆಗಬೇಕಾ, ಈಗ DCM ಆಗಿದ್ದಾರೆ, CM ಆಗಿ ಬಡ್ತಿ ಪಡಿಬೇಕಾ, ಈ ವಿಚಾರಗಳ ಬಗ್ಗೆ ಅವರ ಒಪಿನಿಯನನ್ನು ತಿಳ್ಕೊಂಡು ಬನ್ನಿ. ರಾಜ್ಯದಲ್ಲಿ ಗ್ಯಾರಂಟಿಗಳು ಅನುಷ್ಠಾನ ಆಗಿದ್ದಾವೆ, ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಕನಕಪುರದಲ್ಲಿ ಆ ಗ್ಯಾರಂಟಿಗಳ ಯಶಸ್ವಿ ಎಷ್ಟು ಮಟ್ಟಿಗೆ ಆಗಿದೆ? ಸರ್, ನಾನು ಈಗಲೇ ಹೇಳಿದ್ನಲ್ಲ, ಗ್ಯಾರಂಟಿ ಇರೋದು ವೋಟ್ ಬ್ಯಾಂಕ್ಗೋಸ್ಕರ ಅಷ್ಟೇ ಸರ್. ಈ ಗ್ಯಾರಂಟಿ ಅನುದಾನದಿಂದ ಯಾರೋ ಒಂದೆರಡು ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾರೆ, ಯಾರೋ ಒಬ್ಬ ಮಹಿಳೆ ಅವ್ರು ಕೂಡಿಟ್ಟಿದ ಹಣದ ಜೊತೆಗೆ ಇದು 2 ಸಾವಿರ ಬಂದು ನೋಡಿ ಒಂದು ಬೋರ್ ಹಾಕ್ಸ್ಕೊಬಿಟ್ರೆ ಒಂದು ಮಹಿಳೆ ಕೋಟ್ಯಾಂತರ ಕಾರ್ಡಲ್ಲಿ ಒಬ್ಬರೋ ಇಬ್ಬರೋ ಮಹಿಳೆ ಮಾಡ್ರೆ ಅದು ಅನುಷ್ಠಾನನ ಎಷ್ಟು ಮಟ್ಟಿಗೆ ಆಗಿದೆ? ಇದನ್ನ ಅಭಿವೃದ್ಧಿ ಎಲ್ಲ, ಈ ಅಭಿವೃದ್ಧಿ ನಾವು ಹೇಳ್ತಾರೆ ಸರ್, ಮುಂದಿನ ಪೀಳಿಗೆಗೆ ಗ್ಯಾರಂಟಿ ಬೇಕೋ ಅಥವಾ ತಾತ್ಕಾಲಿಕವಾಗಿ ಗ್ಯಾರಂಟಿ ಬೇಕೋ ಅನ್ನೋದು ಕಾಡ್ತಾರೆ ಸರ್. ಇದೆ ಈ ಗ್ಯಾರಂಟಿಲಿ ಯಾರಿಗೆ ಅನುಕೂಲ ಆಗಿದೆ? ನಾನು ಇಡೀ ಕನಕಪುರ ಓಡಾಡ್ದೆ. ಈಗ ಕನಕಪುರದಲ್ಲಿ ಬಹುತೇಕ ಒಂದು 20-25 ಜನ ಮಾತಾಡಿಸ್ದೆ. ಎಲ್ಲೂ ಕೂಡ DK ಶಿವಕುಮಾರ್ ಅವರ ವಿರುದ್ಧ ಏನು ಕೇಳಿ ಬಂದಿಲ್ಲ, ಬರೀ DK ಶಿವಕುಮಾರ್ ಅವರ ಬಗ್ಗೆನೇ ಹೆಚ್ಚು ಮಾತಾಡಿದ್ರು. ಸರ್, ತಾವು ಭೇಟಿ ಮಾಡಿದವ್ರಂಥವ್ರು, ಅವರು ಕೃಪಾ ಕಟಾಕ್ಷದಲ್ಲಿ ಇರುವಂಥವ್ರು, ಅವ್ರಿಗೆ ಹತ್ರ ಇರುವಂಥವ್ರು, ಅವರಿಂದ ಏನೋ ಬೇಕಾದಂಥ ವೈಯಕ್ತಿಕ ಲಾಭ ಪಡ್ಕೊಂಡಿರೋರು ಮಾತಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ನಾನೊಬ್ಬ ಇಲ್ಲಿ ಸ್ಥಳೀಯವಾಗಿರುವಂಥ ಗ್ರಾಮ ಪಂಚಾಯತಿ ಸದಸ್ಯ, ಸತತವಾಗಿ 2-3ನೇ ಬಾರಿ ನಾನು ಸ್ಪಂದಿಸಬಹುದು. ಈಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯ. ಈ ಕೇಂದ್ರ ಸರ್ಕಾರದಿಂದ ನಮ್ಮಿಂದ ಮೊದಲು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಆಗಿರುವಂಥ ಕೆಲಸಗಳೇ ಬಹುತೇಕ ಕಾರ್ಯಗಳು ಇಲ್ಲಿ ನಡೆದಿರುವಂಥದ್ದು. ಇವ್ರ ಅನುದಾನದಲ್ಲಿ, ಇವ್ರ ಕೃಪಾ ಕಟಾಕ್ಷದಿಂದ ಯಾವುದಾದ್ರೂ ಸಾಕ್ಷಿ ಗುಡ್ಡೆ ಪ್ರಕಾರ ಯಾವ ಬಿಲ್ಡಿಂಗ್ ತಲೆ ಎತ್ತಿದೆ ಹೇಳಿ ಸರ್? ಎಲ್ಲಿ ಸರ್ ಮೆಡಿಕಲ್ ಕಾಲೇಜ್? ಇದುವರೆಗೂ ಆಗಲೇ ಕೇಳ್ತಾ ಇದೀವಿ ಅಷ್ಟೇ, ಎಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇ ಇಲ್ಲ. ಅಂದ್ರೆ ಈ ಸತತ DK ಶಿವಕುಮಾರ್ ಗೆದ್ರು ಕೂಡ ಕನಕಪುರಕ್ಕೆ ಏನು ಮಾಡಿಲ್ಲ ಅಂತ ನೀವು ಏನ್ ಹೇಳ್ತೀರಾ? ಮಾಡಿದ್ರೆ ಸರ್? ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಸನ್ಮಾನ್ಯ ನಮ್ಮ ಶಾಸಕರಾದಂಥ DK ಶಿವಕುಮಾರ್ ಅವರು ಪ್ರಥಮ ಬಾರಿಗೆ ಅವರು ಶಾಸಕರಾಗಿ ಸ್ಪರ್ಧಿಸಿದಂಥ ಸಮಯದಲ್ಲಿ ಅವರೊಂದು ಸಲ್ಲಿಸಿರ್ತಾರೆ, ಅವರ ಚರಸ್ಥಿರಾಸ್ತಿ ಪಟ್ಟಿ. ಅವಾಗಿನ ಚರಸ್ಥಿರಾಸ್ತಿ ಪಟ್ಟಿನೂ ಲೆಕ್ಕ ಹಾಕಿ, ಈಗಿನ ಚರಸ್ಥಿರಾಸ್ತಿನ ಪಟ್ಟಿ ಲೆಕ್ಕ ಹಾಕಿ, ಎಷ್ಟು % ಅಭಿವೃದ್ಧಿ ಆಗಿದೆ? ಹಾಗೇನೆ ನಮ್ಮ ತಾಲೂಕು ಎಷ್ಟು % ಅಭಿವೃದ್ಧಿ ಆಗಿದೆ ಅದನ್ನ ನೀವು ನೋಡ್ಕೊ ಬನ್ನಿ. ರಾಜ್ಯ ರಾಜಕಾರಣವನ್ನು ನೋಡ್ತಾ ಇದ್ರೆ ಕನಕಪುರದ ರಾಜಕಾರಣ ಹೇಗೆ ನಡೀತಾ ಇದೆ? DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವ್ರ ವೈಯಕ್ತಿಕ ವಿಚಾರ. ಮತ್ತು ಕಾಂಗ್ರೆಸ್ ಪಕ್ಷ ಅದನ್ನು ಯೋಚನೆ ಮಾಡಿದೆ, ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ, ಅದು ಅವ್ರ ಪಕ್ಷದ ವಿಚಾರ. ಅವರು ಸತತವಾಗಿ ತುಂಬ ವರ್ಷ 700ರಲ್ಲಿ ಮತ್ತು ಕನಕಪುರದಲ್ಲೆಲ್ಲ MLA ಶಾಸಕರೆಲ್ಲ ಆಗಿದ್ದಾರೆ. ನನ್ನ ಪ್ರಶ್ನೆ ಅದು, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ, ನಾನು ಏನಾಗಬೇಕು, ಮುಖ್ಯಮಂತ್ರಿ ಆಗಬೇಕು, ಇಲ್ಲ MLA ಆಗಬೇಕು, ಮಂತ್ರಿ ಆಗಬೇಕು, ಎಲ್ಲ ಆಸೆ ಇರುತ್ತೆ, ಸಹಜ ಅವಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದು ತಪ್ಪಲ್ಲ ಅದು. ಆದರೆ ನೀವು ಮುಖ್ಯಮಂತ್ರಿ ಆದಮೇಲೆ ನೀವು ಯಾವ ಥರ ನಡ್ಕೋತೀರಿ ಈ ರಾಜ್ಯ ಜನತೆ ಮುಂದೆ? ನೀವು ಇಲ್ಲಿ ಮಾಡಿದಂತಹ ದಬ್ಬಾಳಿಕೆ, ದೌರ್ಜನ್ಯ, ನೀವು ಇಲ್ಲಿ ಮಾಡಿದಂತಹ ಪುಂಡುಗಾರಿಕೆನ ಮತ್ತು ರಾಜ್ಯದಲ್ಲೂ ಅದನ್ನ ಕೂಡ ಅದೇ ಅಪ್ಲೈ ಆಗುತ್ತಾ? ಇದು ನಮ್ಮ ಚಿಂತೆ ಇರೋದು. ನಮ್ಮ ಚಿಂತೆ ಇರೋದು ನಿಮ್ಮ ಅಧಿಕಾರ ಸಿಗಬಾರ್ದು ನಮ್ಮ ಉದ್ದೇಶ ಅಲ್ಲ. ನೀವು ಅಧಿಕಾರ ನಡೆಸಿ, ಆದರೆ ನಿಮ್ಮ ಕೈ ಅಧಿಕಾರ ಕೊಟ್ಟರೆ ನೀವು ಏನು ಮಾಡಬಲ್ರಿ? ನೀವು ರಾಜ್ಯ ಜನತೆನ ಎಲ್ಲಿ ತೊಗೊಂಡೋಗ್ಬೋದು ನೀವು ಅಂತ ಹೇಳಿ. ಪುಂಡಗಾರಿಕೆ ರೌಡಿಸಂ ಮಾಡಿದ್ದಾರೆ. ಹೌದು ಹೌದು ಹೌದು, ಇದು ಸಾಕಷ್ಟು ಉದಾಹರಣೆಗಳಿದೆ. ಅವರೇನು ರಾಜಕೀಯ ಜೀವನ ಮಾಡ್ಕೊಬಂದರು, ಹಾಗಾಗಿ ದೌರ್ಜನ್ಯ ದಬ್ಬಾಳಿಕೆಯಲ್ಲೇ ಮಾಡ್ಕೊಬಂದಿರೋದು. ಹಣದ ಒಂದು ದಬ್ಬಾಳಿಕೆ ಮಾಡಿಕೊಂಡು, ಅಧಿಕಾರ ದುರುಪಯೋಗ ಮಾಡಿಕೊಂಡು, ಈ ಥರ ಮಾಡ್ಕೊಂಡೇ ಬಂದಿರೋದು. ಹಾಗಾಗಿ ಸರಳ ಸಜ್ಜನಿಕೆ ರಾಜಕಾರಣ ಮಾಡಲಿಲ್ಲ ಅವರು. ಅದು ರಾಜ್ಯ ಜನತೆಗೆ ಗೊತ್ತಿದೆ ಅದು ಏನು ಅಂತ. ಅದು ನಾವೇನು ಹೇಳೋದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಿಮಗೆ ಅಧಿಕಾರ ಸಿಗಬಾರ್ದು ಅನ್ನೋ ನಮ್ಮ ಉದ್ದೇಶ ಅಲ್ಲ. ನಿಮ್ಮ ಅಧಿಕಾರ ಸಿಕ್ಕ ಸಂದರ್ಭದಲ್ಲಿ ನಿಮ್ಮ ಆಡಳಿತ ಮತ್ತು ಕಾರ್ಯವೈಖರಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸಂಶಯ ಇದೆ ಮತ್ತು ಅನುಮಾನ ಇದೆ ಅಂತ. ಮೇಡಮ್, ತಾವು ಈ ಕ್ಷೇತ್ರದ ಮತದಾರರಾಗಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಈ ಕ್ಷೇತ್ರವನ್ನಾಗಿರ್ಬೋದು, ಅದೇ ರೀತಿ ರಾಜ್ಯದ ರಾಜಕೀಯವನ್ನು? ಸರ್, ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕಿಂತ ಮುಂಚೆ ಈ ಕನಕಪುರ ಕ್ಷೇತ್ರದಲ್ಲಿ ಅವ್ರು ಯಾವ ರೀತಿ ಇಲ್ಲೆಲ್ಲ ಡೆವಲಪ್ ಮಾಡಿದ್ದಾರೆ, ಇಲ್ಲೆಲ್ಲ ಯಾವ ರೀತಿ ಅವ್ರು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ತಿರ್ಗಾ ಮತ್ತೆ ಗ್ಯಾರಂಟಿ ಯೋಜನೆ ಅಂತ ಬಿಟ್ಟಿದ್ದಾರೆ, ಅದೆಲ್ಲ ಅವರು ಯಾರು ಏನು ಕೇಳಿರಲಿಲ್ಲ. ಮಹಿಳೆಯರು ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡೋದು ಕೂಡ ತುಂಬ ಕಷ್ಟ ಆಗಿದೆ. ಆಮೇಲೆ ತುಂಬ ಹೀನಾಯವಾಗಿ ನೋಡೋ ಪರಿಸ್ಥಿತಿ ಬಂದಿದೆ ಮಹಿಳೆಯರನ್ನ. ಇದನ್ನೆಲ್ಲ ನಾವು ಉಚಿತವಾಗಿ ಕೊಡಿ ಅಂತ ಯಾರೂ ಕೇಳಿಲ್ಲ. ಸರ್ಕಾರ ಯಾಕೆ ಈ ರೀತಿ ಮಹಿಳೆಯರನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರ ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ.
ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ತಮ್ಮ ಅಭಿಪ್ರಾಯ ಏನು ಅಂತ? ನಮ್ಮ ಅಭಿಪ್ರಾಯ ಗೇದೆತ್ತಿಗೆ ಹುಲ್ಲು ಹಾಕಬೇಕು. ಇವರು ಗೇದವರೇ, ಇವರಿಂದ ಪಕ್ಷ ಬಂದಿದೆ, ಅದರಿಂದ ಇವ್ರಿಗೆ ಕೊಡೋದು ನ್ಯಾಯ. ಅಲ್ಲದೆ ನಮ್ಮ ಕನಕಪುರನೂ ಭಾರಿ ಹಿಂದಿದೆ. ಆದಷ್ಟು ಈ ಸಾಹೇಬರು ಬಂದ ಮೇಲೆ ಎಷ್ಟೋ ಕೆಲಸ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕೆಲಸ ಮಾಡಲಿ, ನಮ್ಮದು ಸ್ವಲ್ಪ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ನಮ್ಮ ಒಂದು ಯೋಚನೆ. ಅವ್ರಿಗೂ ಒಳ್ಳೆಯದಾಗಲಿ ಅನ್ನೋ ನನ್ನ ಭಾವನೆ ಸರ್. ಅಂದರೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ? ಆಗಬೇಕು ಸರ್, ಆಗಬೇಕು. ಕಷ್ಟ ಬಿದ್ದವರು ಅವರು, ಕಷ್ಟ ಬಿದ್ದವ್ರಿಗೆ ಒಂದು ಫಲ ಬೇಕು ಅಂದರೆ ಅವ್ರು ಆಗಬೇಕು. ಮುಂದೆ ಯಾವುದೇ ಚುನಾವಣೆ ಬರಲಿ ಕೂಡ ಅದರ ಎಫೆಕ್ಟ್ ಆಗುತ್ತೆ? ಎಫೆಕ್ಟ್ ಆಯ್ತದೆ ಸರ್. ಇವ್ರಿಗೆ ಸಾಹೇಬ್ರು ಕೈ ಬಿಟ್ಟರೆ ಎಲ್ಲ ಹೊಂಟೋಯ್ತವೆ. ಇವ್ರು ಇಟ್ಕೊಂಡ್ರೆ ಸರ್ಕಾರ, ಬಿಟ್ಟರೆ ಅಲ್ಲ, ಅಷ್ಟೇ. ನಿಮ್ಮ ಪ್ರಕಾರ ಸರ್, ಈಗ ರಾಜ್ಯದ ರಾಜಕೀಯವನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಅಂತ? ಶಿವಕುಮಾರ್ ಅಡ್ಮಿನಿಸ್ಟ್ರೇಷನ್ನು ಗುಡ್ ಅಡ್ಮಿನಿಸ್ಟ್ರೇಷನ್ನು. ಅವರು ಇನ್ನೊಂದು ಎಲ್ಲೂ ತಪ್ಪು ಸಿಕ್ಕಾಕೊಳ್ಳಲ್ಲ, ಕೆಲಸ ಮಾಡ್ತಾರೆ ವರ್ಕರ್. ಅವರು ಮಾಡಿರೋದಕ್ಕೆ ನಮ್ಮ ಕನಕಪುರ ತಾಲೂಕೆ ಸಾಕ್ಷಿ. ಯಾಕೆ ಅಂತೀರಾ, ಉಯಂಬಳ್ಳಿ ದೊಡ್ಡಹಳ್ಳಿ ಕಡೆಗೆಲ್ಲ ಜಮೀನಿಗೆ ಡ್ರಿಪ್ ಇರಿಗೇಷನ್ ಕೊಟ್ಟವ್ರೆ, ಲಿಫ್ಟ್ ಇರಿಗೇಷನ್ ಕೊಟ್ಟವ್ರೆ. ಜಮೀನಿಗೆ ಒಂದು ಬೋರ್ ಹಾಕ್ಸ್ಬೇಕಾದ್ರೆ ಒಂದು ರೈತನಿಗೆ 3-4 ಲಕ್ಷ ಬೇಕು. ಫ್ರೀ ಆಫ್ ಕಾಸ್ಟಲ್ಲಿ ನೀರು ಕೊಡ್ತಾರೆ. ಡೈಲಿ 6 hours, ವಾರಕ್ಕೆ 2 ದಿವಸ ನೀರು ಆನ್ ಮಾಡ್ತಾರೆ. ಜಮೀನಿಗೆ ಆಗೋಷ್ಟು ನೀರು ಸಫಿಷಿಯೆಂಟಾಗಿ ಕೊಡ್ತಾರೆ. ಯಾವ MLA ಕೊಟ್ಟಾನೆ ಇಡೀ ಸ್ಟೇಟಲ್ಲಿ? ಇದು ಚಾಲೆಂಜ್. ಕೇಳ್ಕೊಂಡು ನೋಡ್ಕೊಂಡು ಈಗ 24 hours ಪಾಲಿಟಿಕ್ಸ್ ಮಾಡೇ ಅವ್ರಿಗೆ ಸಮಸ್ಯೆ ಆಗ್ತಿದೆಯಾ ಅಂತ? ಇಲ್ಲ, ಈಗ ಏನಾಗ್ತದೆ ಅಂತ ಅಂದರೆ MLAಗಳ ಸಂಖ್ಯೆ ಇವ್ರ ಕಡೆಗೆ ಇರೋರು ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ. ಬಟ್ ಇವರು ಮಾಡೋ ಕೆಲಸ ಇನ್ಯಾರು ಮಾಡೋಕ್ಕಾಗಲ್ಲ. ನೋಡ್ಕೊಬನ್ನಿ, ಕನಕಪುರ ಫುಲ್ ನೀವು ಒಂದು ರೌಂಡ್ ಹಾಕ್ಕೊಬನ್ನಿ, ನಮ್ಮ ತಾಲೂಕಿನಲ್ಲಾಗಿರೋ ಕೆಲಸಗಳು ನೋಡ್ಕೊಬನ್ನಿ. ನಿಮ್ಮ ಪ್ರಕಾರ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂದರೆ ಅದರ ಎಫೆಕ್ಟ್ ಏನಾದರೂ ಆಗುತ್ತಾ? ಎಫೆಕ್ಟು ಅವ್ರು ತಗೊಳ್ಳೋ ನಿಲುವು ಮೇಲೆ ಹೋಯ್ತದೆ. 100% ಎಫೆಕ್ಟ್ ಆಯ್ತದೆ. ಅವ್ರು ಏನಾದರೂ ಮೈಂಡ್ ಚೇಂಜ್ ಮಾಡಿಕೊಂಡ್ರೆ 100% ಎಫೆಕ್ಟ್. ಅಲ್ಲ, ಚನ್ನಪಟ್ಟಣದವ್ರ ಮೇಲೆ ನಂಬಿಕೆ ಇಲ್ವಲ್ಲ? ಈಗ ಚನ್ನಪಟ್ಟಣ ಅವರು ಅಲ್ಲ CP ಯೋಗೇಶ್ವರ್ ಯಾವ ಒಂದೊಂದು ಚುನಾವಣೆ ಒಂದೊಂದು ಪಕ್ಷದಲ್ಲಿ ಎದುರಿಸ್ತಾರೆ. ಇವ್ರೂ ಒಂದೊಂದು ಒಂದ್ಸತಿ BJP ಜೊತೆ ಮೈತ್ರಿ ಮಾಡ್ಕೊಂಡು, ಒಂದ್ಸತಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರು. ಇವ್ರೇನು ಕಮ್ಮಿ ಅವರೇ, ಕುಮಾರಸ್ವಾಮಿ ಹಂಗೆ ಮಾಡ್ತಾನೆ ಅವರೇ. ಕ್ಷೇತ್ರ ಉಳಿಸ್ಕೊಳಕ್ಕೆ ಆಯ್ತಾ ಇಲ್ವಲ್ಲ ಅವರು? ಈಗ ಅವ್ರ ಕ್ಷೇತ್ರ ರಾಮನಗರ ನಂದು ಇದು ಅಂತ ಅಂದರು. ಎಲ್ಲಿ ಉಳಿಸ್ಕೊಂಡ್ರು? ಮುಸ್ಲಿಂ ಕ್ಯಾಂಡಿಡೇಟ್ಸ್ ಉಳಿಸ್ಬಿಟ್ಟಿಲ್ಲ ಸ್ವಾಮಿ, ಒಕ್ಕಲಿಗರ ಜಾಗದಲ್ಲಿ. ಗ್ಯಾರಂಟಿ ನ್ಯೂಸ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ರಾಜಕೀಯ ಪರಿಸ್ಥಿತಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಜನರನ್ನು ತಲುಪಿದ್ದಾವೆ, ಎಷ್ಟು ಮಟ್ಟಿಗೆ ಜನರ ಮನಸ್ಸನ್ನು ಗೆದ್ದಿದ್ದಾವೆ, ಜೊತೆಗೆ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಒಕ್ಕಲಿಗ ನಾಯಕ, ಈ ಬಗ್ಗೆ ರಿಯಾಲಿಟಿ ಚೆಕ್ಕನ್ನು ಮಾಡ್ತು ಬಹುತೇಕ ಮಾಡಿದಂತಹ ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಸಮುದಾಯದ ನಾಯಕ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. JDS ಅಲ್ಲಿ ಅವರು ಪರಮೋಚ್ಚ ನಾಯಕರಾದರೆ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವರು ಪರಮೋಚ್ಚ ನಾಯಕ ಅನ್ನೋದನ್ನು ಹೇಳ್ತಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಹೆಚ್ಚು ಕೇಳಿಬರ್ತಾ ಇದ್ದಾವೆ. ಸಿದ್ದರಾಮಯ್ಯ ಈಗಾಗಲೇ 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವಕಾಶ ಮಾಡಿಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದು ಬೇರೆ ಬೇರೆ ಪರಿಣಾಮಗಳು ಆಗಬಹುದು ಅಂತ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು JDS ಹೆಚ್ಚು ಟಾರ್ಗೆಟ್ ಮಾಡ್ತಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.